ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂದೆ ಇದೇ ರೀತಿಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ಮುಂದೆಯೂ ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟಾಗಿ ತರಗತಿಗಳು ಇರ್ತವೆ. ಈ ತರಗತಿಗಳನ್ನು ಮರಿಬೇಡಿ. ತುಂಬ ಇಂಪಾರ್ಟೆಂಟಾಗಿ ನಿಮ್ಮ ಒಂದು PC, PSI, SDA, FDA, ಅದೇ ರೀತಿಯಲ್ಲಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾರ್ಯಾರು ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ತರಗತಿಗಳನ್ನು ನೀವು ಶೇರ್ ಮಾಡ್ಬೋದು. ಎಲ್ಲರೂ ಕೂಡ ಮಾಡಿ, ಆಯಿತಾ. ನೆಕ್ಸ್ಟ್ ಇಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನನ್ನಪ್ಪ ನೋಡೋಣ ಅಂತಂದರೆ, ಸಂವಿಧಾನದ ಒಂದು ರಚನೆಯ ಸಮಿತಿಗಳ ಒಂದು ರಚನೆ, ಅಂದರೆ ಕರಡು ಸಮಿತಿ, ಈ ರೀತಿಯಾಗಿ ಅಂದರೆ ಬೇರೆ ಬೇರೆ ಸಮಿತಿಗಳು ಇದ್ದಾವೆ, ಅದನ್ನು ನೋಡೋಣ. ಮತ್ತು ಇಲ್ಲಿ ಇದರ ಜೊತೆಗೆ ನಾವು ಕರಡು ಸಮಿತಿ ಬಗ್ಗೆ ನಾವು ಮುಂದೆ ನೋಡ್ಕೊಳ್ತಾ ಹೋಗೋಣ. ನೆಕ್ಸ್ಟು ಅದರ ಜೊತೆಗೆ ಸಂವಿಧಾನದ ರಚನಾ ಸಭೆಯ 11 ಅಧಿವೇಶನಗಳು ನಡೀತವೆ. ಟೋಟಲ್ ಆಗಿ 11 ಅಧಿವೇಶನಗಳು. ಈ ಒಂದು ಅಧಿವೇಶನ ಬಗ್ಗೆ ನಾವು ನೋಡೋಣ. ನೆಕ್ಸ್ಟು ರಾಷ್ಟ್ರಧ್ವಜದ ಬಗ್ಗೆ ನಾವು ನೋಡೋಣ. ಅದಾದ ನಂತರ ರಾಷ್ಟ್ರಗೀತೆ ಬಗ್ಗೆ ನಾವು ನೋಡೋಣ. ಅದಾದ ನಂತರ ಲಾಸ್ಟಿಗೆ ಸಂವಿಧಾನದ ಪ್ರಮುಖ ದಿನಾಂಕಗಳು ಅಂತಂದರೆ ಯಾವ ದಿನಾಂಕದಂದು ಏನೇನಾಯಿತು, ಪ್ರಥಮ ಒಂದು ಏನು ಸಂವಿಧಾನದ ಸಭೆ ಯಾವಾಗ ನಡೀತು, ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಬಹುದು. ಅದಕ್ಕಾಗಿ ನಿಮಗೆ ಈಸಿಯಾಗಿ ನೆನಪಿಡುವ ಹಾಗೆ ನಾನು ಈ ಒಂದು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಇವತ್ತಿನ ತರಗತಿ ನಿಮಗೆ ಒಂದು 30 to 40 ಮಿನಿಟ್ಸ್ ತರಗತಿ ಆಗಬಹುದು. ಕರೆಕ್ಟಾಗಿ ಪೇಷನ್ಸ್ ಆಗಿ ನೀವು ಕೂತ್ಕೊಳ್ಳಿ. ನಿಮಗೆ ಎಲ್ಲವೂ ಕೂಡ ಅರ್ಥ ಆಗ್ತದೆ, ಈಸಿಯಾಗಿ ಅರ್ಥ ಆಗ್ತದೆ. ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣಂತೆ. ಹಿಂದಿನ ತರಗತಿಗಳನ್ನು ನಾನು ಸ್ವಲ್ಪ ತೋರಿಸ್ಬಿಡ್ತೇನೆ ಯಾವ ರೀತಿ ಇತ್ತು ಅಂತ. ಈ ಒಂದು ಸಂಪೂರ್ಣ PDF ಏನಿದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ನೀವು ನೋಡ್ಕೋಬೋದು. ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಬೇಸಿಕ್ ಆಗಿ ಏನು ನೆನಪಿಟ್ಕೋಬೇಕು ಅಂತ ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೆ. ನೆಕ್ಸ್ಟು ಆಗಸ್ಟ್ ಆಫರ್ ಆಗಿರ್ಬೋದು, ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಯೋಗ ಆಗಿರ್ಬೋದು, ಕ್ಯಾಬಿನೆಟ್ ಮಿಷನ್ ಅಥವಾ ಕ್ಯಾಬಿನೆಟ್ ಆಯೋಗ ಆಗಿರ್ಬೋದು, ಅದೇ ರೀತಿಯಲ್ಲಿ ನಾನು ಹೇಳ್ಕೊಳ್ತಾ ಹೋಗಿದ್ದೆ. ನೆಕ್ಸ್ಟ್ ಇಲ್ಲಿ ಚುನಾವಣೆ, ಈ ಒಂದು ಸಂವಿಧಾನದಲ್ಲಿ ಯಾವ ರೀತಿ ಚುನಾವಣೆ ಆಯಿತು, ಪರೋಕ್ಷ ಚುನಾವಣೆ ಬಗ್ಗೆಯೂ ಕೂಡ ನಾನು ಮಾತಾಡಿದ್ದೇನೆ ಒಂದು ತರಗತಿಯಲ್ಲಿ. ಸಂವಿಧಾನದ ರಚನಾ ಸಭೆಗಳು ಯಾವ್ಯಾವಾಯಿತು, ಅಂದರೆ ಮೊದಲ ಸಭೆ ಯಾವಾಗಾಯಿತು, ಎರಡನೇ ಸಭೆ ಯಾವಾಗಾಯಿತು, ಮೊದಲ ಸಭೆ ಅಧ್ಯಕ್ಷರು ಯಾರಿದ್ರು, ಅದೇ ರೀತಿ ಎರಡನೇ ಸಭೆ ಅಧ್ಯಕ್ಷರು ಯಾರಿದ್ರು, ಇದನ್ನು ಕೂಡ ನಾನು ಮಾತಾಡ್ತಾ ಹೋಗಿದ್ದೆ. ನೆಕ್ಸ್ಟ್ ಇಲ್ಲಿ ಭಾಗವಹಿಸಿದ ಮಹಿಳೆಯರು ವಿಜಯಲಕ್ಷ್ಮಿ ಪಂಡಿತ್ ಆಗಿರ್ಬೋದು, ಸರೋಜಿನಿ ನಾಯ್ಡು ಆಗಿರ್ಬೋದು, ಈ ರೀತಿಯಾಗಿ ಇವರ ಬಗ್ಗೆಯೂ ಕೂಡ ನಾನು ತರಗತಿಯಲ್ಲಿ ಹೇಳಿದ್ದೆ. ಮತ್ತು ಸುಚೇತಾ ಕೃಪಲಾನಿಯವರಾಗಿರ್ಬೋದು, ಈ ರೀತಿಯಾಗಿ ಹೇಳ್ಕೊಳ್ತಾ ಹೋಗಿದ್ವಿ. ಇವತ್ತಿನ ತರಗತಿ ನಾವು ಸಂವಿಧಾನದ ರಚನೆ, ಒಂದು ಸಮಿತಿಗಳ ಒಂದು ರಚನೆ. ಸಮಿತಿ ಅಂತ ಅಂದರೆ ಏನು? ಈ ಒಂದು ಸಂವಿಧಾನದ ರಚನೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ನೀವು ಒಬ್ಬರು ತೆಗೆದುಕೊಂಡು ಬರ್ರಿ. ಕರಡು ಸಮಿತಿಯನ್ನು ಒಬ್ಬರು ಫಾರ್ಮೇಷನ್ ಮಾಡಿರಿ, ಡ್ರಾಫ್ಟನ್ನು ಸಹ ಫಾರ್ಮೇಷನ್ ಮಾಡಿರಿ. ಅದರ ಜೊತೆಗೆ ಇಲ್ಲಿ ಅಲ್ಪಸಂಖ್ಯಾತರ ವರದಿ ಬಗ್ಗೆ ಒಬ್ಬರು ಮಾಡಿರಿ, ಬುಡಕಟ್ಟು ವರ್ಗಗಳ ಬಗ್ಗೆ ಒಬ್ಬರು ಮಾಡಿರಿ. ಈ ರೀತಿಯಾಗಿ ಸಮಿತಿಗಳನ್ನು ಮಾಡಿದರು. ಈ ಒಂದು ಸಮಿತಿಯಲ್ಲಿ ಅತ್ಯಂತ ದೊಡ್ಡ ಸಮಿತಿ ಅಂತಂದರೆ ಕರಡು ಸಮಿತಿ. ಈ ಒಂದು ಕರಡು ಸಮಿತಿ ಏನಿದೆ, ಇದರ ಒಂದು ಅಧ್ಯಕ್ಷರು ಯಾರಿದ್ರಪ್ಪ ಅಂತ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಕರಡು ಸಮಿತಿಯ ಒಂದು ಅಧ್ಯಕ್ಷರು ಇಲ್ಲಿ ಆಗಿದ್ದರು. ಇದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾದರೆ ಈ ಒಂದು ಸಂವಿಧಾನದ ಒಂದು ರಚನೆ, ಸಮಿತಿಗಳ ರಚನೆ ಏನಾದರೂ ಇದು ಯಾವಾಗ ಈ ಒಂದು ಸಮಿತಿ ರಚನೆ ಯಾವಾಗ ಆಗಬೇಕು ಅಂತ ತೆಗೆದುಕೊಂಡು ಬಂದರು ಅಂತ ಅಂದರೆ, ಇಲ್ಲಿ ನೋಡಿ 1947 ಆಗಸ್ಟ್ 14ರಂದು ಏನಪ್ಪ ಮಾಡ್ತಾರೆ ಅಂತಂದರೆ ವಿವಿಧ ಸಮಿತಿಗಳನ್ನು ಇಲ್ಲಿ ರಚನೆಯನ್ನು ಮಾಡ್ತಾರೆ. ಅಂದರೆ ನಾನು ಈಗಾಗಲೇ ಹೇಳಿದೆ, ಮೂಲಭೂತ ಹಕ್ಕುಗಳ ಸಮಿತಿ ಆಗಿರ್ಬೋದು, ಕರಡು ಸಮಿತಿ ಆಗಿರ್ಬೋದು, ಬುಡಕಟ್ಟು ವರ್ಗಗಳ ಸಮಿತಿ ಆಗಿರ್ಬೋದು, ರಾಷ್ಟ್ರಧ್ವಜದ ಬಗ್ಗೆ ಸಮಿತಿ ಆಗಿರ್ಬೋದು, ರಾಜ್ಯಗಳೊಂದಿಗೆ ಸಂಧಾನದ ಸಮಿತಿ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಸಮಿತಿಗಳನ್ನು ತೆಗೆದುಕೊಂಡು ಬಂದರು. ಈ ಒಂದು ಒಟ್ಟು ಸಮಿತಿಗಳಲ್ಲಿ ಟೋಟಲಾಗಿ ಎಷ್ಟು ಸಮಿತಿಗಳು ಫಾರ್ಮೇಷನ್ ಆದವು ಅಂತ ಅಂದರೆ 22 ಸಮಿತಿಗಳು ಫಾರ್ಮೇಷನ್ ಆದವು. ತುಂಬ ಇಂಪಾರ್ಟೆಂಟ್, 2 ರಿಂದ 3 ಸಲ PC ಎಕ್ಸಾಮ್ಗೆ ಕೇಳಿದ್ದಾರೆ. ಟೋಟಲ್ ಆಗಿ ನಮ್ಮ ಒಂದು ಸಂವಿಧಾನದ ಎಷ್ಟು ಸಮಿತಿಗಳನ್ನು ಫಾರ್ಮೇಷನ್ ಅಥವಾ ತೆಗೆದುಕೊಂಡು ಬರಲಾಯಿತು, ಸಮಿತಿಗಳನ್ನು ಇಲ್ಲಿ ರಚನೆಗಳನ್ನು ಮಾಡಿದ್ರು ಅಂತಂದರೆ 22 ಸಮಿತಿ. 22 ಸಮಿತಿಯಲ್ಲಿ ಟೋಟಲ್ ಆಗಿ 10 ಸಮಿತಿ ಮತ್ತು ಇಲ್ಲಿ 12 ಸಮಿತಿಯಲ್ಲಿ ಅಂತ ಡಿವೈಡ್ ಆಗ್ತವೆ. ಈ ಒಂದು 10 ಸಮಿತಿಗಳು ಏನಾಗಿದ್ವು, ಇವು ಕಾರ್ಯವಿಧಾನ ಸಮಿತಿಗಳು. ಅಂದರೆ ಇಲ್ಲಿ ಕಾರ್ಯವಿಧಾನ ಸಮಿತಿಗಳು ಇಲ್ಲಿ ಆಗಿದ್ವು. ಮತ್ತು ಇಲ್ಲಿ 12 ಸಮಿತಿಗಳು ಏನಿದ್ದಾವೆ, ಈ ಒಂದು 12 ಸಮಿತಿಗಳು ಇಲ್ಲಿ ಪ್ರತ್ಯೇಕ ಅಸ್ತಿತ್ವವುಳ್ಳ ಸಮಿತಿ.
ಪ್ರತ್ಯೇಕ ಅಸ್ತಿತ್ವವುಳ್ಳ ಸಮಿತಿಗಳು ಇಲ್ಲಿ 12 ಸಮಿತಿಗಳು ಇದ್ವು. ಆದರೆ ಇಲ್ಲಿ ಕಾರ್ಯವಿಧಾನ ಸಮಿತಿಗಳು ಎಷ್ಟಿದ್ವು ಅಂತ ಅಂದರೆ 10 ಸಮಿತಿಗಳು ಇದ್ವು. ತುಂಬ ಇಂಪಾರ್ಟೆಂಟ್, ಇಲ್ಲಿ ಕಾರ್ಯವಿಧಾನ ಸಮಿತಿಗಳ ಬಗ್ಗೆ ಕೇಳ್ತಾರೆ, ಪ್ರತ್ಯೇಕ ಸಮಿತಿ ಬಗ್ಗೆ ಏನು ಕೇಳೋದಿಲ್ಲ. ಆದರೆ ಟೋಟಲಾಗಿ ಒಟ್ಟು ಸಮಿತಿಗಳು ಎಷ್ಟಿದ್ವು ಅಂತ ಕೇಳಿದರೆ 22 ಸಮಿತಿಗಳು ಇದ್ವು ಅಂತ ನೀವು ಆನ್ಸರ್ನ ಇಲ್ಲಿ ಮಾಡಬೇಕು. ತುಂಬ ಇಂಪಾರ್ಟೆಂಟ್, ಇಲ್ಲಿ ತುಂಬ ನೀವು ತರಗತಿಗಳನ್ನು ನೋಡ್ತಾ ಇರ್ತೀರ, ಬರೀ ಕ್ವಶನ್ಸ್ ಮತ್ತು ಇಲ್ಲಿ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತೀರ. ನಮ್ಮ ತರಗತಿಗಳು ನಾವು ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನ ಡೈರೆಕ್ಟಾಗಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೇವೆ. ಆದರೆ ಆ ಒಂದು ಕ್ವಶನ್ಸ್ ಬಂದರೆ ನಾವು ಆನ್ಸರ್ನ ಮಾಡ್ತೇವೆ. ಆದರೆ ಈ ರೀತಿಯಾಗಿ ಬೇರೆ ಬೇರೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೆ ನಾವು ಆನ್ಸರ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಈ ಸಲ ಅಂದರೆ 2025ರ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ನಾವು ಇಲ್ಲಿ ಥಿಯರಿ ತರಗತಿಗಳನ್ನು ಮಾಡ್ತಾಯಿದ್ದೇವೆ. ಥಿಯರಿ ತರಗತಿ ಅಂತಂದರೆ ಯಾವ ಒಂದು ಕ್ವಶನ್ ಕೂಡ ಮಿಸ್ ಆಗಬಾರ್ದು. ಸಂವಿಧಾನದ ರಚನೆ ಸಮಿತಿ ಬಂತು ಅಂತಂದರೆ, ಏನಾದರೂ ಬಂತು ಅಂದರೆ ಒಂದು ಕೂಡ ಮಿಸ್ ಆಗಬಾರ್ದು. ಆ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಆಯಿತಾ? ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ. ನೋಡಿ, ಈ ಒಂದು ಸ್ಲೈಡ್ನಲ್ಲಿ ನಿಮಗೆ ಇದೆ ಕರಡು ಸಮಿತಿ ಅಂತ. ಕರಡು ಸಮಿತಿ ತುಂಬ ತುಂಬ ಇಂಪಾರ್ಟೆಂಟ್, ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಕರಡು ಸಮಿತಿಯ ಒಂದು ಅಧ್ಯಕ್ಷರು ಯಾರಪ್ಪ ಆಗಿದ್ರು ಅಂತ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದರು. ಹಾಗಾದರೆ ನಾವು ಅಂಬೇಡ್ಕರ್ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ನಾವು ತಿಳ್ಕೊಂಡು ಬರಬೇಕಾಗ್ತದೆ. ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಇಲ್ಲಿ ಮಧ್ಯಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಮಧ್ಯಪ್ರದೇಶದಲ್ಲಿ ಇವರು ಏನಪ್ಪ ಆಗ್ತಾರೆ ಅಂತ ಅಂದರೆ ಜನಿಸ್ತಾರೆ. ಇವರ ಒಂದು ಏನು ಆತ್ಮಕಥಾ ಅಥವಾ ಆತ್ಮಚರಿತ್ರೆ ಏನಪ್ಪ ಅವರು ಒಂದು ಬರೆದಿದ್ದಾರೆ, ಅದರ ಒಂದು ಹೆಸರು ಏನಪ್ಪ ಅಂತ ಅಂದರೆ ವೇಟಿಂಗ್ ಫಾರ್ ವೀಸಾ ಎಂಬತಕ್ಕಂಥದ್ದು. ವೇಟಿಂಗ್ ಫಾರ್ ವೀಸಾ ಎಂಬತಕ್ಕಂಥ ಒಂದು ಆತ್ಮಚರಿತ್ರೆಯನ್ನು ಇವರು ಬರೆದಿದ್ದಾರೆ. ಇದು ಇವರು ಮತ್ತೆ ಇಲ್ಲಿ ಫಸ್ಟ್ ಡಾಕ್ಟರೇಟ್ ಔಟ್ಸೈಡ್ ಇಂಡಿಯಾ, ಅಂದರೆ ಬೇರೆ ದೇಶಕ್ಕೆ ಹೋಗಿ ಆ ಒಂದು ದೇಶದಲ್ಲಿ ಮೊದಲ ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಒಂದು ಪ್ರಪ್ರಥಮ ಭಾರತೀಯ ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್. ಮತ್ತು ಇಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಕೊಟ್ಟು ಗೌರವಿಸಲಾಗಿದೆ. ಯಾವಾಗಪ್ಪ ಅಂತಂದರೆ 1990ರಲ್ಲಿ ಮರಣೋತ್ತರವಾಗಿ ಇವರಿಗೆ ಭಾರತ ರತ್ನವನ್ನು ಇಲ್ಲಿ ಕೊಟ್ಟು ಇಲ್ಲಿ ಗೌರವಿಸಲಾಗಿದೆ. ಇದು ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಮಾಹಿತಿ. ಹಾಗಾದರೆ ನಾವು ಕರಡು ಸಮಿತಿಗೆ ಬರೋದಾದರೆ ಟೋಟಲಾಗಿ ಒಂದು ಕರಡು ಸಮಿತಿಯ ಒಂದು ಅಧ್ಯಕ್ಷರು ಯಾರಪ್ಪ ಇದ್ರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಇದ್ದರು. ಅವರ ಜೊತೆಗೆ ಇನ್ನೂ 6 ಜನ ಇಲ್ಲಿ ಸದಸ್ಯರು ಇದ್ದರು. ಈ ಒಂದು ಕರಡು ಸಮಿತಿ ಏನಿದೆ ಇದು 1947ರಲ್ಲಿ ಫಾರ್ಮೇಷನ್ ಆಗ್ತದೆ. 1947ರಲ್ಲಿ ಫಾರ್ಮೇಷನ್ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ಮೊದಲ ಸಭೆ ಯಾವಾಗಪ್ಪ ನಡೀತು ಅಂತ ಅಂದರೆ ಡಿಸೆಂಬರ್ 9, 1946 ಡಿಸೆಂಬರ್ 9ರಂದು ಮೊದಲ ಒಂದು ಸಭೆ ನಡೀತು. ಅದಾದ ಬಳಿಕ ಇಲ್ಲಿ ಜನವರಿ ಬಂದೇ ಬಿಡ್ತು, ಅಂದರೆ ನೆಕ್ಸ್ಟ್ ಮಂತ್ ಜನವರಿ ಬಂದ ತಕ್ಷಣ 1947 ಆಯಿತು. ಈ ಒಂದು 1947ರಲ್ಲಿ ಟೋಟಲಾಗಿ 22 ಸಮಿತಿಗಳು ಫಾರ್ಮೇಷನ್ ಆದವು. 22 ಸಮಿತಿಯಲ್ಲಿ ಒಂದು ಸಮಿತಿ ಯಾವುದಪ್ಪ ಅಂತಂದರೆ ಅದು ಕರಡು ಸಮಿತಿ. ಇದರ ಒಂದು ಅಧ್ಯಕ್ಷತೆ ಯಾರಪ್ಪ ಅಂತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿ ಆಗಿ ಬರ್ತಾರೆ. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಟೋಟಲಾಗಿ ಒಂದು ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದರೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿ ಅಧ್ಯಕ್ಷರಿದ್ದರು, ಪ್ಲಸ್ 6 ಜನ ಇಲ್ಲಿ ಸದಸ್ಯರಿದ್ದರು. ಟೋಟಲಾಗಿ ಈ ಒಂದು ಸಮಿತಿಯಲ್ಲಿ ಟೋಟಲಾಗಿ 7 ಜನ ಇದ್ದರು. ತುಂಬ ಇಂಪಾರ್ಟೆಂಟ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. 7 ಜನ ಇಲ್ಲಿ ಇದ್ದರು. ಈ ಸಮಿತಿ ಅಧ್ಯಕ್ಷರು ಈಗಾಗಲೇ ಹೇಳಿದೆ ಡಾಕ್ಟರ್ BR ಅಂಬೇಡ್ಕರ್ ಇದ್ದರು. ಹಾಗಾದರೆ ಈ ಒಂದು 7 ಜನರಲ್ಲಿ ಈ ಒಂದು 6 ಜನ ಬೇರೆ ಜನ ಇದ್ರಲ್ಲ, ಬೇರೆ ಸದಸ್ಯರು ಇದ್ದರು. ಇವರ ಒಂದು ಹೆಸರು ನಾವು ಈಸಿಯಾಗಿ ನಾವು ನೆನ್ಪಿಟ್ಕೊಂಡ್ಬಿಡೋಣ. ಇದು ಇಂಪಾರ್ಟೆಂಟ್ ಅಲ್ಲ, ಆದರೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿರ್ತದೆ. ಮೊದಲನೇವರು ಇಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಮತ್ತು ಇಲ್ಲಿ N. ಗೋಪಾಲಸ್ವಾಮಿ. ಮೂರನೇದಾಗಿ ಮಾಧವರಾವ್. ಈ ಮಾಧವರಾವ್ ಎಂಬತಕ್ಕಂಥ ಒಂದು ವ್ಯಕ್ತಿ ನಮ್ಮ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ, ಕರ್ನಾಟಕದಿಂದ ಹೋಗಿರ್ತಾರೆ. ಇವರ ಬಗ್ಗೆ ಕೇಳಬಹುದು. ಮಾಧವರಾವ್ ಎಂಬತಕ್ಕಂಥವರು ಕರಡು ಸಮಿತಿಯಲ್ಲಿ ಸದಸ್ಯರಿದ್ದು, ಇವ್ರ ಬಗ್ಗೆ ಪಕ್ಕಾ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊಹಮ್ಮದ್ ಸಾದುಲ್ಲಾ ಎಂಬತಕ್ಕಂಥವ್ರು. ನೆಕ್ಸ್ಟ್ ಇಲ್ಲಿ ಇನ್ನೊಬ್ರು ಯಾರಪ್ಪ ಅಂತ ಅಂದರೆ T. ಕೃಷ್ಣಮಾಚಾರ್ಯ ಅವರು. ನೆಕ್ಸ್ಟ್ ಕೊನೆಯದಾಗಿ ಇನ್ನೊಬ್ರು ಯಾರಪ್ಪ ಅಂತಂದರೆ ಇಲ್ಲಿ ಬರೀತೇನೆ ನೋಡಿ, KM ಮುನ್ಷಿ ಅವರು.
ಟೋಟಲ್ ಆಗಿ 6 ಜನ ಇಲ್ಲಿ ಸದಸ್ಯರನ್ನು ಒಳಗೊಂಡಿರ್ತಾರೆ. ಮೊದಲನೇವರು ಯಾರಪ್ಪ ಅಂತಂದರೆ ಇಲ್ಲಿ ಇನ್ನೊಬ್ಬರು ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್. ಟೋಟಲ್ ಆಗಿ 7 ಸದಸ್ಯ ಒಂದು ಕರಡು ಸಮಿತಿಯಲ್ಲಿ ಫಾರ್ಮೇಷನ್ ಆಗ್ತದೆ. ಇದು ಕರಡು ಸಮಿತಿಗೆ ಇರತಕ್ಕಂಥ ಒಂದು ಕ್ಲಿಯರ್ ಕಟ್ ಮಾಹಿತಿ ಆಗಿರ್ತಕ್ಕಂಥದ್ದು. ಆಯಿತಾ. ನೆಕ್ಸ್ಟ್ ನಾವು ಸಂವಿಧಾನದ ಒಂದು ರಚನಾ ಸಭೆಯ ಒಂದು 11 ಅಧಿವೇಶನಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ ಇವತ್ತು 11 ಅಧಿವೇಶನಗಳು ಏನಿದ್ದಾವೆ. ಟೋಟಲ್ ಆಗಿ ನಮ್ಮ ಒಂದು ಸಂವಿಧಾನದಲ್ಲಿ 11 ಅಧಿವೇಶನ ನಡೀತವೆ. ಯಾವಾಗ ನಡೀತವೆ ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಮೊದಲನೇದಲ್ಲಿ ಸಂವಿಧಾನದ ಒಂದು ರಚನೆ ಒಂದು ಮೊದಲ ಸಭೆ ಯಾವಾಗಪ್ಪ ನಡೀತದೆ ಅಂತ ಅಂದರೆ ನಾನು ಈಗಾಗಲೇ ಹೇಳಿದೆ, ಡಿಸೆಂಬರ್ 9, 1946. ಈ ಒಂದು ಸಂದರ್ಭದಲ್ಲಿ ಮೊದಲ ಒಂದು ಸಂವಿಧಾನದ ಒಂದು ರಚನಾ ಸಭೆ ನಡೀತಿದೆ. ಮೊದಲ ಒಂದು ಸಭೆ ಯಾವಾಗಪ್ಪ ಅಂತಂದರೆ ಡಿಸೆಂಬರ್ 9ನೇ ತಾರೀಕಿನಂದು ಬರುತ್ತೆ. ನೆಕ್ಸ್ಟು ಇಲ್ಲಿ ಎರಡನೇದು ಯಾವಾಗಪ್ಪ ಅಂತ ಬರುತ್ತೆ ಅಂತಂದರೆ 1947 ಜನವರಿ 20ರಿಂದ 25ರವರೆಗೆ ಇಲ್ಲಿ ಬರ್ತದೆ. ಈ ರೀತಿಯಾಗಿ ಟೋಟಲ್ ಆಗಿ ಎಷ್ಟು ಸಭೆಗಳು ಇಲ್ಲಿ ನಡೀತವೆ ಅಂತಂದರೆ ಅಧಿವೇಶನಗಳು ನಡೀತವೆ ಅಂತಂದರೆ 11 ಅಧಿವೇಶನಗಳು ಇಲ್ಲಿ ನಡೀತವೆ. 11 ಅಧಿವೇಶನಗಳು ತುಂಬ ಇಂಪಾರ್ಟೆಂಟ್. 11 ಅಧಿವೇಶನಗಳು ಇಲ್ಲಿ ಸಂವಿಧಾನದ ಒಂದು ರಚನಾ ಸಭೆಯಲ್ಲಿ ನಡೀತವೆ. ಇದನ್ನು ನೆನಪಿಟ್ಕೋಬೇಕಾಗಿರ್ತದೆ. ಆಯಿತಾ. ಈ ಒಂದು ಸಂವಿಧಾನದ ಒಂದು ಕರಡು ಪ್ರತಿಯನ್ನು 1949 ನವೆಂಬರ್ 26ರಂದು ಇಲ್ಲಿ ಅಂಗೀಕಾರವನ್ನು ಮಾಡ್ತಾರೆ. ಅಂದರೆ ಕರಡು ಸಮಿತಿ ಏನಿದೆ ಯಾವಾಗಪ್ಪ ನಮ್ಮದು ಸಂವಿಧಾನ ಒಂದು ಅಂಗೀಕಾರ ಮಾಡಬೇಕು ಅಂತ ಯಾವಾಗಾಗಿರುತ್ತೆ ಅಂತ ಅಂದರೆ 1949 ನವೆಂಬರ್ 26ನೇ ತಾರೀಕಿನಂದು. ಈ ಒಂದು ನವೆಂಬರ್ 26ನೇ ತಾರೀಕಿನಂದು ಏನಪ್ಪ ಆಗುತ್ತೆ ಅಂತ ಅಂದರೆ ಈ ಒಂದು ಕರಡು ಸಮಿತಿ ಏನಿದೆ, ಕರಡು ಸಮಿತಿಯನ್ನು ಇಲ್ಲಿ ಅಂಗೀಕಾರವನ್ನು ನಾವು ಮಾಡ್ತೇವೆ. ಆಲ್ರೆಡಿ 26ನೇ ತಾರೀಕು 1949ರಲ್ಲಿ ನಮ್ಮೊಂದು ಸಂವಿಧಾನ ಆಲ್ರೆಡಿ ರೆಡಿ ಇತ್ತು. ಆದರೆ ಜನವರಿ 26, 1950ರೊಳಗೆ ನಾವು ವೇಟ್ ಮಾಡಿದ್ವಿ. ಯಾಕಪ್ಪ ವೇಟ್ ಮಾಡಿದ್ವಿ ಅಂತ ಅಂದರೆ 1929ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಅವರ ಒಂದು ಕಾಂಗ್ರೆಸ್ನ ಒಂದು ಅಧಿವೇಶನದಲ್ಲಿ ಈ ಒಂದು 1929 ಡಿಸೆಂಬರ್ನಲ್ಲಿ ಅಧಿವೇಶನ ನಡೀತಿರ್ತದೆ. ಜನವರಿ 26, 1930ರಲ್ಲಿ ಅವರು ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ. ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ. ಈ ಒಂದು ಜನವರಿ 26, 1930ರ ಒಂದು ನೆನಪಿಗಾಗಿ ನಾವೇನಪ್ಪ ಮಾಡ್ತೇವೆ ಅಂತ ಅಂದರೆ ಈ ಒಂದು ಸಂವಿಧಾನವನ್ನು ಇವತ್ತು ಜಾರಿಗೆ ತರ್ತೇವೆ. ಜನವರಿ 26, 1950ರಂದು ನಾವು ಜಾರಿಯನ್ನು ತರ್ತೇವೆ. ಯಾಕಪ್ಪ ಜಾರಿಗೆ ತಂದರು ಇವತ್ತು ಜನವರಿ 26ನೇ ತಾರೀಕು ಯಾಕೆ ತಂದರು ಅಂತ ಅಂದರೆ ಪೂರ್ಣ ಸ್ವರಾಜ್ಯದ ಒಂದು ನೆನಪಿಗಾಗಿ ಇದನ್ನು ನಾವು ಇಲ್ಲಿ ಜಾರಿಯನ್ನು ಇಲ್ಲಿ ತರ್ತೇವೆ ಅಂತ ಹೇಳ್ತೇವೆ. ಹಾಗಾದರೆ ನಮ್ಮ ಒಂದು ಸಂವಿಧಾನ ಎಂಥ ದೊಡ್ಡ ಸಂವಿಧಾನ, ಎಷ್ಟು ದಿನ ಇದನ್ನು ಬರೆಯೋದಕ್ಕೆ ತೆಗೆದುಕೊಂಡ್ರು ಅಂತ ನೋಡೋದಾದರೆ 2 ವರ್ಷ 11 ತಿಂಗಳು 18 ದಿನ. 2 ವರ್ಷ 11 ಮಂತ್ಸ್ ಡೇಸ್. 2 ವರ್ಷ 11 ತಿಂಗಳು 18 ದಿನ ಇಲ್ಲಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಇಷ್ಟು ಟೈಮನ್ನು ತೆಗೆದುಕೊಂಡಿರ್ತಾರೆ. ಇದಕ್ಕೆ ಏನು ಬೇಕಾದಂಥ ಎಷ್ಟು ಹಣ ಖರ್ಚಾಯಿತು ಅಂತಂದರೆ 6.4 ಕೋಟಿ. 6.4 ಕೋಟಿ ಈ ಒಂದು ಸಂವಿಧಾನ ಬರೆಯೋದಕ್ಕೆ ಇಲ್ಲಿ ಖರ್ಚಾಗಿರ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಆಯಿತಾ. ಇದು ಸಂವಿಧಾನದ ಒಂದು ರಚನಾ ಸಭೆಗೆ ಇರ್ತಕ್ಕಂಥ ಒಂದು 11 ಅಧಿವೇಶನಗಳ ಬಗ್ಗೆ ಮಾಹಿತಿ. ನೆಕ್ಸ್ಟು ನಾವು ಏನಪ್ಪ ನೋಡೋಣ ಅಂತಂದರೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ತುಂಬ ಇಂಪಾರ್ಟೆಂಟ್. ಇವು ಕೂಡ ರಾಷ್ಟ್ರಧ್ವಜ ಇಲ್ಲಿ ನಾವು ಯಾವಾಗ ಅಂಗೀಕಾರ ಮಾಡಿಕೊಂಡ್ವಿ ಅಂತಂದರೆ 22 ಜುಲೈ 1947ರಂದು ನಾವು ಅಂಗೀಕಾರವನ್ನು ಮಾಡ್ಕೊಳ್ತೇವೆ. ಹಾಗಾದರೆ ಅವತ್ತು ಯಾರು ಇದು ರಾಷ್ಟ್ರಧ್ವಜವನ್ನು ರೆಡಿ ಮಾಡಿದರು ಅಂತಂದರೆ ಪಿಂಗಾಳಿ ವೆಂಕಯ್ಯ ಎಂಬತಕ್ಕಂಥವ್ರು. ಪಿಂಗಾಳಿ ವೆಂಕಯ್ಯ ಎಂಬತಕ್ಕಂಥ ವ್ಯಕ್ತಿ ಈ ಒಂದು ಭಾರತದ ರಾಷ್ಟ್ರಧ್ವಜವನ್ನು ಏನಪ್ಪ ಮಾಡ್ತಾರೆ ಅಂತ ಅಂದರೆ ವಿನ್ಯಾಸಗೊಳಿಸ್ತಾರೆ. ತುಂಬ ಇಂಪಾರ್ಟೆಂಟ್. ರಾಷ್ಟ್ರಧ್ವಜದ ಬಗ್ಗೆ ಇಲ್ಲಿಂದ ಕೇಳ್ತಾರೆ. ಹಾಗಾದರೆ ನಮ್ಮೊಂದು ರಾಷ್ಟ್ರಧ್ವಜ ಏನಿದೆ ಕೇಸರಿ, ಬಿಳಿ, ಹಸಿರು ಎಂಬತಕ್ಕಂಥ ಒಂದು 3 ಬಣ್ಣವನ್ನು ನಾವು ಹೊಂದಿರ್ತೇವೆ. ಈ ಒಂದು ಬಣ್ಣದಲ್ಲಿ ಟೋಟಲ್ ಆಗಿ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ. ಈ ರೀತಿಯಾಗಿ ಈ ಒಂದು ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳು ಇದ್ದಾವೆ ಅಂತ ಕೇಳಿದರೆ 24 ಗೆರೆಗಳು ಇದ್ದಾವೆ. 24 ಗೆರೆಗಳು ಇಲ್ಲಿ ಈ ಒಂದು ಅಶೋಕ ಚಕ್ರದಲ್ಲಿ ಇರ್ತವೆ. ಈ ಒಂದು ಅಶೋಕ ಚಕ್ರವನ್ನು ಯಾವುದರಿಂದ ತೆಗೆದುಕೊಂಡಿದ್ದೇವೆ ಅಂತ ಅಂದರೆ ಈ ಒಂದು ಅಶೋಕ ಚಕ್ರವನ್ನು ಸಾರನಾಥ ಸ್ತಂಭದಿಂದ, ನೋಡಿ ತುಂಬ ಇಂಪಾರ್ಟೆಂಟ್ ಇದು ಕೂಡ, ಸಾರನಾಥ ಸ್ತಂಭದಿಂದ ಈ ಒಂದು ಅಶೋಕ ಚಕ್ರವನ್ನು ನಾವು ತೆಗೆದುಕೊಂಡಿರ್ತೇವೆ. ಓಕೆನಾ. ನೆಕ್ಸ್ಟು ಇಲ್ಲಿ ನಮ್ಮ ಒಂದು ಭಾರತದ ಒಂದು ಮ್ಯಾಪ್ ಇದೆ. ನಮ್ಮ ಒಂದು ಭಾರತದ ಒಂದು ಕೇಸರಿ, ಬಿಳಿ, ಹಸಿರು ಅಂತಕ್ಕಂಥ ಬಾವುಟ ಇದೆ.
ಇದು ಯಾವ ಒಂದು ಗಾತ್ರದಲ್ಲಿ ಇರುತ್ತೆ ಅಂತ ನೋಡೋದಾದರೆ, ಉದ್ದ ಮತ್ತು ಅಗಲವನ್ನು ನೋಡೋದಾದರೆ 3:2 ಇದರಲ್ಲಿ ಇರ್ತದೆ. ಇದು ಉದ್ದ, ಇದು ಅಗಲ, ಆಯಿತಾ. 3:2 ಇದರಲ್ಲಿ ಇದು ಇರ್ತದೆ ರೇಷಿಯೋದಲ್ಲಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ, ಓಕೆನಾ. ಹಾಗಾದರೆ ಇಲ್ಲಿ ಕೇಸರಿ, ಬಿಳಿ, ಹಸಿರು, ಕೇಸರಿ, ಬಿಳಿ ಮತ್ತು ಹಸಿರು ಏನು ನಿಮ್ಮ ಸೂಚನೆ ಮಾಡ್ತೇವೆ ಅಂತ ನಾವು ಆಲ್ಮೋಸ್ಟ್ ಓದಿರ್ತೀವಿ, ಸಣ್ಣವರಿದ್ದಾಗ ಆಲ್ಮೋಸ್ಟ್ ಸ್ಕೂಲಲ್ಲಿ ಓದಿರ್ತೀವಿ. ಆದರೂ ಕೂಡ ಒಂದ್ಸಲ ನೆನ್ಪಿಟ್ಕೊಂಡ್ಬಿಡೋಣ. ಕೇಸರಿಲಿ ನಮ್ಮ ಒಂದು ತ್ಯಾಗದ ಸಂಕೇತ ನಾವು ಅಂತ ಕರಿತೀವಿ. ಏನು ಕರಿತೀವಿ ಅಂತಂದರೆ ತ್ಯಾಗದ ಸಂಕೇತ ಅಂತ ನಾವು ಕರಿತೇವೆ. ತ್ಯಾಗದ ಸಂಕೇತ. ಬಿಳಿ ಬಣ್ಣವನ್ನು ನಾವು ಸತ್ಯ, ಶಾಂತಿ, ಸತ್ಯ ಮತ್ತು ಶಾಂತಿಯ ಒಂದು ಸಂಕೇತವನ್ನು ನಾವು ನೋಡ್ತೇವೆ. ಹಾಗೆ ಹಸಿರುವನ್ನು ನಾವು ಕೃಷಿ ಮತ್ತು ಕೈಗಾರಿಕೆಗೆ ಹೋಲಿಸ್ತೇವೆ. ಕೃಷಿ ಮತ್ತು ಕೈಗಾರಿಕೆಗೆ ನಾವು ಹೋಲಿಸ್ತೇವೆ, ಆಯಿತಾ. ನೆಕ್ಸ್ಟ್ ಇಲ್ಲಿ ಇದು ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಯಿತು. ಅದೇ ರೀತಿ ನಾವು ಏನಪ್ಪ ಮಾಡೋಣ ಅಂತಂದರೆ, ಈಗ ನಾವು ರಾಷ್ಟ್ರಗೀತೆಗೆ ಸಂಬಂಧಪಟ್ಟಂತೆ ನೋಡೋಣ. ಜನಗಣಮನ ಎಂಬತಕ್ಕಂಥ ಒಂದು ರಾಷ್ಟ್ರಗೀತೆ ಇದೆ. ಈ ಒಂದು ಜನಗಣಮನ ಎಂಬತಕ್ಕಂಥ ಒಂದು ರಾಷ್ಟ್ರಗೀತೆಯನ್ನು ಬರೆದವರು ಯಾರಪ್ಪ ಅಂತ ಅಂದರೆ, ಇಲ್ಲಿ ರವೀಂದ್ರನಾಥ್ ಠಾಕೂರ್ ಅವರು ಬರೀತಾರೆ. ಇದನ್ನು ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯ ಒಂದು ಮಿಶ್ರಿತದಲ್ಲಿ ಬರೀತಾರೆ. ತುಂಬ ಇಂಪಾರ್ಟೆಂಟು, ಸಂಸ್ಕೃತ ಮತ್ತು ಬಂಗಾಳಿ, ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯಲ್ಲಿ ಇದನ್ನು ಬರೀತಾರೆ. ಹಾಗಾದರೆ ಈ ಒಂದು ರವೀಂದ್ರನಾಥ್ ಠಾಗೂರ್ ಅವರ ಕೃತಿ ಯಾವುದಪ್ಪ ಅಂತ ಅಂದರೆ ಗೀತಾಂಜಲಿ ಎಂಬತಕ್ಕಂಥ ಒಂದು ಕೃತಿ. ಗೀತಾಂಜಲಿ ಎಂಬತಕ್ಕಂಥ ಒಂದು ಕೃತಿಯಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ನಾವು ನೋಡಬಹುದು. ಈ ಒಂದು ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ ಅಂತ ಕೇಳಿದರೆ 13 ಸಾಲುಗಳು. 13 ಸಾಲುಗಳು ಈ ಒಂದು ರಾಷ್ಟ್ರಗೀತೆಯಲ್ಲಿ ನಮಗೆ ಕಂಡು ಬರ್ತವೆ. ಇದನ್ನು 48ರಿಂದ 52 ಸೆಕೆಂಡ್ನಲ್ಲಿ ನಾವು ಹಾಡಬೇಕು ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದೇವೆ. ಈ ಒಂದು ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡಿದವರು ಎಲ್ಲಪ್ಪ ಹಾಡಿದ್ದು ಅಂತಂದರೆ, ನೆಕ್ಸ್ಟ್ ಲೀಡಿಗೆ ಹೋಗೋಣ. ಮೊದಲು ನಮ್ಮ ಒಂದು ರಾಷ್ಟ್ರಗೀತೆಯನ್ನು ಹಾಡಿದ್ದು ಎಲ್ಲಪ್ಪ ಅಂತಂದರೆ ಕಲ್ಕತ್ತಾ ಸೆಷನ್ ನಡೀತಾ ಇತ್ತು 1911ರಲ್ಲಿ. ಈ ಒಂದು 1911ರ ಒಂದು ಕಲ್ಕತ್ತಾ ಸೆಷನನ್ನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ರು ಅಥವಾ ಅಧ್ಯಕ್ಷರು ಯಾರಾಗಿದ್ದರು ಅಂತ ಅಂದರೆ BN ಧರ್ ಅವರು. ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ನಾವು ಪ್ರಥಮ ಬಾರಿಗೆ ಇಲ್ಲಿ ಹಾಡ್ತೇವೆ. ಮತ್ತು ಇಲ್ಲಿ ಗಾಂಧೀಜಿ ಅವರನ್ನು ಮಹಾತ್ಮ ಅಂತ ಕರೆದವರು ಯಾರು ಅಂತ ಕೇಳಿದ್ರು ಕೂಡ ಇಲ್ಲಿ ರವೀಂದ್ರನಾಥ್ ಠಾಗೂರ್ ಅವರಾಗಿರ್ತಾರೆ. ಮಹಾತ್ಮ ಅಂತ ಇಲ್ಲಿ ಗಾಂಧೀಜಿ ಅವರನ್ನು ಇಲ್ಲಿ ಕರೀತಾರೆ. ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದವರು ಯಾರು ಅಂತ ಕೇಳಿದ್ರು ಕೂಡ ಇಲ್ಲಿ ನಮ್ಮ ಒಂದು ರವೀಂದ್ರನಾಥ್ ಠಾಗೂರ್ ಅವರಾಗಿರ್ತಾರೆ. ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 1911ರಲ್ಲಿ ನಾವು ಪ್ರಥಮ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡಿದ್ವಿ ಅಂತಲೂ ಕೂಡ ನಾವು ಹೇಳಬಹುದು. ಮತ್ತು ಇಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಬರೆದ ಒಂದು ಅಮರ್ ಸೋನಾರ್ ಬಾಂಗ್ಲಾ ಗೀತೆಯು 1971ರ ಒಂದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿ ಕೂಡ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂದರೆ ಇಲ್ಲಿ ನಮ್ಮ ಒಂದು ಗೀತಾಂಜಲಿ ಕೃತಿಯಲ್ಲಿ ಜನಗಣಮನ ಎಂಬತಕ್ಕಂಥ ಒಂದು ರಾಷ್ಟ್ರಗೀತೆ ಏನಿದೆ ಅದು ನಮ್ಮ ಒಂದು ಇಂಡಿಯಾದ ಒಂದು ರಾಷ್ಟ್ರಗೀತೆ. ಆದರೆ ಬಾಂಗ್ಲಾದೇಶದ ಒಂದು ರಾಷ್ಟ್ರಗೀತೆ ಅವರು ಕೂಡ ನಮ್ಮ ಒಂದು ರವೀಂದ್ರನಾಥ್ ಠಾಗೂರ್ ಅವರು ಬರೆದಿರ್ತಕ್ಕಂಥ ಒಂದು ಅಮರ್ ಸೋನಾರ್ ಬಾಂಗ್ಲಾ ಗೀತೆ. ಅಮರ್ ಸೋನಾರ್ ಎಂಬತಕ್ಕಂಥ ಒಂದು ಹಾಡನ್ನು ಅಥವಾ ಗೀತೆಯನ್ನು ಅವರು ಕೂಡ ಇಲ್ಲಿ ಏನಪ್ಪ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಇದನ್ನು ಇಲ್ಲಿ ರಾಷ್ಟ್ರಗೀತೆ ಅಂತ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೋಡಿ, ಇವತ್ತಿನ ತರಗತಿಯಲ್ಲಿ ಏನು ನೋಡಿದ್ವಿ ಅಂತ ನೋಡ್ಕೊಂಡ್ಬರೋಣ. ಇವತ್ತಿನ ತರಗತಿಯಲ್ಲಿ ಸಂವಿಧಾನದ ರಚನೆ ಬಗ್ಗೆ ನಾವು ನೋಡಿದ್ವಿ. ಕರಡು ಸಮಿತಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಟೋಟಲ್ ಆಗಿ ಕರಡು ಸಮಿತಿಯಲ್ಲಿ ಎಷ್ಟು ಜನ ಇದ್ದರು, ಟೋಟಲ್ ಆಗಿ ಒಬ್ಬರು ಅಧ್ಯಕ್ಷರು ಮತ್ತು 6 ಜನ ಸದಸ್ಯರು ಇದ್ದರು. ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಸಂವಿಧಾನದ ರಚನಾ ಸಭೆ 11 ಅಧಿವೇಶನಗಳಿದ್ದಾವೆ, ಅದರ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳ ಬಗ್ಗೆ ಹೇಳಿದ್ದೇನೆ, ಅದನ್ನು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಸಂವಿಧಾನದ ಪ್ರಮುಖ ದಿನಾಂಕಗಳನ್ನು ನೆಕ್ಸ್ಟ್ ತರಗತಿಗಳಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ಏನೇನು ಮಾಡಿದೆ, ಒಂದು 5ರಿಂದ 6 ಕ್ವಶನ್ಸನ್ನು ಕೊಡ್ತೇನೆ, ನೀವು ಆನ್ಸರ್ನ ಮಾಡಬೇಕು, ಆಯಿತಾ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಈಗ ಆನ್ಸರ್ ಮಾಡಿ.
5ರಿಂದ 6 ಕ್ವಶನ್ಸನ್ನು ಕೊಡ್ತೇನೆ. ಸಂವಿಧಾನದ ಪ್ರಪ್ರಥಮ ಏನಿದೆ ಮೊದಲ ಸಭೆ ಯಾವ ದಿನಾಂಕದಂದು ಆಚರಣೆಯನ್ನು ಇಲ್ಲಿ ಅಥವಾ ಮೊದಲ ಸಭೆ ಯಾವ ದಿನಾಂಕದಂದು ಇಲ್ಲಿ ಮಾಡಲಾಯಿತು ಕರೆಯಲಾಯಿತು. ಸಂವಿಧಾನದ ಮೊದಲ ಸಭೆ ಬರೆದು ಬಿಡ್ತೇನೆ. ಸಂವಿಧಾನದ ಸಭೆ ಯಾವ ದಿನಾಂಕದಂದು ನಾವು ಮಾಡಿದ್ವಿ. ನಮ್ಮ ಒಂದು ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಇಲ್ಲಿ ಯಾರು? ಕರಡು ಸಮಿತಿಯಲ್ಲಿ ಟೋಟಲ್ ಆಗಿ ಎಷ್ಟು ನಮ್ಮ ಒಂದು ಕರ್ನಾಟಕದ ಒಬ್ಬ ವ್ಯಕ್ತಿ ಇಲ್ಲಿ ಸದಸ್ಯರಾಗಿ ಇಲ್ಲಿ ಆಯ್ಕೆಗೊಂಡಿದ್ರು, ಅವರ ಹೆಸರು ಏನು? ಕರ್ನಾಟಕದ ಒಂದು ವ್ಯಕ್ತಿಯ ಒಂದು ಹೆಸರು ಏನು? ಆಯಿತಾ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ನಮ್ಮ ಒಂದು ಪೂರ್ಣ ಸ್ವರಾಜ್ಯ ಎಂಬತಕ್ಕಂತಹ ಒಂದು ಪದವನ್ನು ಬಳಕೆ ಮಾಡಿದವರು ಯಾರು? ಪೂರ್ಣ ಸ್ವರಾಜ್ಯವನ್ನು ಬಳಕೆ ಮಾಡಿದವರು ಇಲ್ಲಿ ಯಾರು? ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ, ನಮ್ಮ ಒಂದು ಸಂವಿಧಾನ ಏನಿದೆ ಅದು ನಮ್ಮ ಒಂದು ಸಂವಿಧಾನ ಎಷ್ಟು ಟೈಮ್ವರೆಗೆ ನಾವು ಇದನ್ನು ಬರೆಯೋಕ್ಕೆ ತೆಗೆದುಕೊಂಡ್ರು, ಅಂದರೆ ಟೋಟಲ್ ಟೈಮ್ ಎಷ್ಟು ತಗೊಂಡ್ರು ಸಂವಿಧಾನವನ್ನು ಬರೆಯೋದಕ್ಕೆ, ಟೋಟಲ್ ಟೈಮನ್ನು ಇಲ್ಲಿ ಎಷ್ಟು ತಗೊಂಡ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕೊನೆಯ ಒಂದು ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ ಏನು ಕೇಳೋಣ, ನೀವೇ ಹೇಳಿ ನೋಡೋಣ. ಕೊನೆಯ ಪ್ರಶ್ನೆ ಅಂಬೇಡ್ಕರ್ ಅವರ ಬಗ್ಗೆ ಕೇಳ್ತೇನೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಯಾವಾಗ ಕೊಡಲಾಯಿತು? ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಕೊಡಲಾಯಿತು? ಎಲ್ಲರೂ ಕೂಡ ಇದಕ್ಕೆ ಆನ್ಸರ್ನ ನೀವು ಮಾಡಬೇಕಾಗಿರ್ತದೆ. ಟೈಮ್ ನಾನು ಹೇಳಿಬಿಡ್ತೇನೆ. 2 ವರ್ಷ 11 ತಿಂಗಳು 18 ದಿನ. 2 ವರ್ಷ 11 ತಿಂಗಳು 18 ದಿನ. ಅದನ್ನು ಬಿಟ್ಟು ಇನ್ನು 5 ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡಬೇಕು. ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಮುಂದಿನ ತರಗತಿಗಳಲ್ಲಿ ಇದನ್ನು ಆನ್ಸರ್ ನೋಡಿಕೊಂಡು ನಾವು ಮುಂದಿನ ತರಗತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಓಕೆನಾ? ಇವತ್ತಿನ ವಿಡಿಯೋ ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತು ಈ ಒಂದು PDF ಯಾರ್ಯಾರಿಗೆ ಬೇಕು ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ 2 ಟೆಲಿಗ್ರಾಮ್ ಇದ್ದಾವೆ ನೋಡಿ, ಇಲ್ಲಿ 2 ಟೆಲಿಗ್ರಾಮ್ ಇದ್ದಾವೆ. ಇಲ್ಲಿ ಬರೀತೀನಿ. ಈ ಸಕ್ಸಸ್ ಸ್ಟಾರ್ ಜೀವನ್ ಅಂತ ಒಂದಿದೆ, ಮತ್ತು ಇಲ್ಲಿ ಉದ್ಯೋಗ ಜೀವನ್ ಅಂತ ಇದೆ. 2 ಟೆಲಿಗ್ರಾಮ್ ಇದ್ದಾವೆ. 2 ಕೂಡ ಜಾಯ್ನ್ ಆಗಿ ಒಂದು PDF ಫ್ರೀಯಾಗಿ ನೀವು ಪಡ್ಕೋಬೋದಾಗಿರ್ತದೆ. ಓಕೆನಾ? ಇವತ್ತಿನ ತರಗತಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.